ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭುವನ್ ಪ್ರಪಂಚ. ಶಿರಡಿ ಸಾಯಿಬಾಬಾ ದರ್ಶನವನ್ನು ತುಂಬಾ ಸಂತೋಷದಿಂದ ಮುಗಿಸಿಕೊಂಡು ಈಗ ನಮ್ಮ ಮುಂದಿನ ಡೆಸ್ಟಿನೇಷನ್ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ. ಶಿರಡಿಯಿಂದ ಬೆಳಗ್ಗೆ ಹೊರಟು ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಕಡೆಗೆ ಪ್ರಯಾಣ ಶುರು ಮಾಡಿದ್ದೇವೆ. ಸುಮಾರು 2 ಗಂಟೆಯ ಪ್ರಯಾಣ. ಕಾರು ಮುಂದೆ ಹೋಗುತ್ತಿದ್ದಂತೆ ವಾತಾವರಣವೇ ಸಂಪೂರ್ಣ ಬದಲಾಗುತ್ತಾ ಹೋಯಿತು. ಬಿಸಿಲು ಮಾಯವಾಗಿ ತಂಪಾದ ಗಾಳಿ, ದಟ್ಟವಾದ ಮೋಡಗಳ ಮಧ್ಯೆ ಜೋರಾಗಿ ಸುರಿಯುವ ಮಳೆ. ರೋಡ್ ಟ್ರಿಪ್ ಅಂದ್ರೆ ಇದೇ ಅನಿಸಿತ್ತು. ದೇವಸ್ಥಾನದ ಹತ್ತಿರ ಬರುತ್ತಿದ್ದಂತೆ ಬ್ರಹ್ಮಗಿರಿ ಬೆಟ್ಟ ಕಾಣಲು ಶುರುವಾಯಿತು. ಆದರೆ ಬೆಟ್ಟದ ಸೌಂದರ್ಯವನ್ನು ಸಂಪೂರ್ಣವಾಗಿ ನೋಡಲು ಆಗಲಿಲ್ಲ. ಯಾಕೆಂದರೆ ಇಡೀ ಬೆಟ್ಟವನ್ನು ಬಿಳಿ ಮಂಜು ಹೊದಿಕೆಯಂತೆ ಆವರಿಸಿತ್ತು. ಆ ಮಂಜಿನ ಮಧ್ಯೆ ಅಲ್ಲಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಹರಿಯುತ್ತಿದ್ದವು. ಹಸಿರು ಬೆಟ್ಟ, ಬಿಳಿ ಮಂಜು, ಜೋರಾದ ಮಳೆ. ಆ ದೃಶ್ಯ ನೋಡಿದಾಗ ನಿಜವಾಗಿಯೂ ಕ್ಯಾಮ್ರಾ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನಿಂತು ಪ್ರಕೃತಿಯನ್ನು ಎಂಜಾಯ್ ಮಾಡಬೇಕೆನಿಸಿತು. ನಾವು ಈ ಟ್ರಿಪ್ನಲ್ಲಿ ಸಾಕಷ್ಟು ಜಾಗಗಳನ್ನು ನೋಡಿದ್ದೇವೆ. ಆದರೆ ನೇಚರ್ ಬಗ್ಗೆ ಹೇಳಬೇಕೆಂದರೆ ತ್ರಯಂಬಕೇಶ್ವರ ಸುತ್ತಮುತ್ತಲಿನ ವಾತಾವರಣ ನಮಗೆ ತುಂಬಾ ಇಷ್ಟವಾಯಿತು. ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವ ಜಾಗ. ಮಳೆ ಇದ್ದರೂ ಬೇಸರ ಆಗಲಿಲ್ಲ. ಬದಲಾಗಿ ಇನ್ನೂ ಹೆಚ್ಚು ಸಮಯ ಅಲ್ಲೇ ಇರಬೇಕೆನಿಸಿತು. ಆದರೆ ಇಲ್ಲಿಂದ ನಮ್ಮ ಅನುಭವ ಸ್ವಲ್ಪ ಬದಲಾಗಲು ಶುರುವಾಯಿತು. ದೇವಸ್ಥಾನಕ್ಕೆ ಇನ್ನೂ ಸುಮಾರು 2 ಕಿಲೋಮೀಟರ್ ಬಾಕಿ ಇರುವಾಗ ಪೊಲೀಸರು ರಸ್ತೆಗೆ ಬ್ಯಾರಿಕೇಡ್ ಅಥವಾ ನಾಕಬಂದಿ ಹಾಕಿದ್ದರು. ಮೊದಲಿಗೆ ನಮಗೆ ಯಾವುದಾದರೂ ಹಬ್ಬ ಅಥವಾ ಭಾರಿ ಕ್ರೌಡ್ ಇರಬಹುದು ಅನಿಸಿತು. ಆದರೆ ಗಮನಿಸಿದಾಗ ಒಂದು ವಿಷಯ ಕಂಡಿತು. ಮಹಾರಾಷ್ಟ್ರದ ವೆಹಿಕಲ್ ಅನ್ನು ಮಾತ್ರ ಮುಂದೆ ಬಿಡುತ್ತಿದ್ದರು, ಆದರೆ ಬೇರೆ ರಾಜ್ಯದ ವಾಹನಗಳನ್ನು ನಿಲ್ಲಿಸುತ್ತಿದ್ದರು. ಅಲ್ಲೇ ಇದ್ದ ಕೆಲವರು ಬಂದು ಮುಂದೆ ಹೋಗಬೇಕಾದ್ರೆ ವೆಹಿಕಲ್ ಎಂಟ್ರಿ ಟಿಕೆಟ್ ಇದೆ, 500 ಕೊಡಬೇಕು ಎಂದು ಕೇಳುತ್ತಿದ್ದರು. ಅಲ್ಲೇ ಕೆಲವು ಬ್ರೋಕರ್ಸ್ ಕೂಡ ಇದ್ದರು. ನಮಗೆ ಇದು ಅಧಿಕೃತ ವ್ಯವಸ್ಥೆಯೋ ಅಥವಾ ಬೇರೆ ರೀತಿಯ ವ್ಯವಸ್ಥೆಯೋ ಎಂಬುದು ಸ್ಪಷ್ಟವಾಗಲಿಲ್ಲ. ಆದ್ರಿಂದ ನಾವು ಅದನ್ನು ಹೆಚ್ಚು ಚರ್ಚೆ ಮಾಡದೆ ಅವ್ರು ಹೇಳಿದ ರೀತಿ 500 ರೂಪಾಯಿ ಕೊಟ್ಟು ಮುಂದೆ ಹೊರಟೋ. ಸ್ನೇಹಿತರೆ, ಇದು ನಮಗೆ ಆದ ವೈಯಕ್ತಿಕ ಅನುಭವ. ಎಲ್ಲರೂ ಇದೇ ರೀತಿ ಆಗುತ್ತದೆ ಎಂದು ನಾವು ಹೇಳೋಲ್ಲ. ಆದರೆ ನಮಗೆ ಆದ ಅನುಭವವನ್ನು ಪ್ರಾಮಾಣಿಕವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದೇವಸ್ಥಾನದ ಬಳಿ ತಲುಪಿದ ನಂತರ ಮತ್ತೊಂದು ವಿಷಯ ಗಮನಕ್ಕೆ ಬಂತು. ಇಷ್ಟು ದೊಡ್ಡ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ. ಆದರೆ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ ಇನ್ನೂ ಉತ್ತಮವಾಗಿರಬೇಕೆನಿಸಿತು. ಕೆಲವು ಕಡೆ ಕಸ, ಕೆಸರು, ಮಳೆಯ ನೀರು ಸೇರಿಕೊಂಡಿತ್ತು. ಅದನ್ನು ಕಂಡು ಪವಿತ್ರ ಕ್ಷೇತ್ರದ ವಾತಾವರಣಕ್ಕೆ ತಕ್ಕಂತೆ ಇನ್ನೂ ಉತ್ತಮ ನಿರ್ವಹಣೆ ಇದ್ದಿದ್ದರೆ ಭಕ್ತರಿಗೆ ತುಂಬಾ ಒಳ್ಳೆಯ ಅನುಭವ ಸಿಗುತ್ತಿತ್ತು ಎಂದು ನಮ್ಮ ಅನಿಸಿಕೆ. ಮತ್ತೊಂದು ವಿಷಯ ನಮಗೆ ಸ್ವಲ್ಪ ತೊಂದರೆ ಕೊಟ್ಟಿತ್ತು. ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೌಂಟರ್ ದೇವಸ್ಥಾನದ ಹತ್ತಿರ ಇರಲಿಲ್ಲ. ಒಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ಟಿಕೆಟ್ ಕೌಂಟರ್. ಮೊದಲ ಬಾರಿ ಬರುವವರಿಗೆ ಯಾವ ಕಡೆ ಹೋಗ್ಬೇಕು ಎಂಬ ಗೊಂದಲ ಉಂಟಾಗುತ್ತದೆ. ಒಬ್ಬರಿಗೆ 200 ರೂಪಾಯಿ ಸ್ಪೆಷಲ್ ದರ್ಶನ ಟಿಕೆಟ್ ಇತ್ತು. ಆದರೆ ಕೌಂಟರ್ಗಳ ಮಾಹಿತಿ, ಮಾರ್ಗದರ್ಶನ ಮತ್ತು ವ್ಯವಸ್ಥೆ ಇನ್ನೂ ಸ್ಪಷ್ಟವಾಗಿದ್ದರೆ ಹೊರಗಿನಿಂದ ಬರುವ ಭಕ್ತರಿಗೆ ತುಂಬಾ ಸಹಾಯವಾಗುತ್ತಿತ್ತು. ಆದರೆ ಈ ಎಲ್ಲಾ ವಿಷಯಗಳ ನಡುವೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಅದು ಭಗವಂತನ ದರ್ಶನ. ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿದ ಕ್ಷಣದಿಂದಲೇ
ಹೊರಗಿನ ಎಲ್ಲ ಗೊಂದಲಗಳು ಮರೆತು ಹೋಗುತ್ತವೆ. ಶಿವನ ಸನ್ನಿಧಿಯಲ್ಲಿ ನಿಂತಾಗ ಸಿಗುವ ಆ ಶಾಂತಿ, ಮಂತ್ರಗಳ ಧ್ವನಿ, ಗಂಟೆಗಳ ನಾದ, ಅದನ್ನು ಮಾತಿನಲ್ಲಿ ವಿವರಿಸುವುದು ಕಷ್ಟ. ಈಗ ಈ ಪವಿತ್ರ ಕ್ಷೇತ್ರದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖವಾದ ಕ್ಷೇತ್ರಗಳಲ್ಲಿ ಒಂದು. ತ್ರಯಂಬಕ ಎಂದರೆ 3 ಕಣ್ಣುಗಳನ್ನು ಹೊಂದಿರುವ ಪರಮಶಿವ. ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ಇರುವ ಶಿವಲಿಂಗವು ಸಾಮಾನ್ಯ ಲಿಂಗದಂತೆ ಇಲ್ಲ. ಗರ್ಭಗುಡಿಯೊಳಗೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪ್ರತಿನಿಧಿಸುವ 3 ಸಣ್ಣ ಲಿಂಗಗಳ ರೂಪದಲ್ಲಿ ಪೂಜೆ ನಡೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಲ್ಲಿದ್ದು, ಇದೇ ಬೆಟ್ಟದಿಂದ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಗೋದಾವರಿ ನದಿಯ ಉಗಮವಾಗುತ್ತದೆ. ಪುರಾಣಗಳ ಪ್ರಕಾರ ಮಹರ್ಷಿ ಗೌತಮರು ಇಲ್ಲಿ ಕಠಿಣ ತಪಸ್ಸು ಮಾಡಿದರು. ಅವರ ಭಕ್ತಿಗೆ ಮೆಚ್ಚಿದ ಪರಮಶಿವ ಗಂಗಾದೇವಿಯನ್ನು ಭೂಲೋಕಕ್ಕೆ ಕರೆತಂದರು. ಆ ಗಂಗೆಯೇ ಇಲ್ಲಿಂದ ಗೋದಾವರಿ ನದಿಯಾಗಿ ಹರಿಯಲು ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಗೋದಾವರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಇಂದು ಕಾಣುವ ಈ ಭವ್ಯ ದೇವಾಲಯವನ್ನು 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಪೇಶ್ವೆ ನಾನಾ ಸಾಹೇಬ್ ಅವರ ಕಾಲದಲ್ಲಿ ಕಪ್ಪು ಕಲ್ಲಿನಿಂದ ಮರುನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಶಿಲ್ಪಕಲೆ, ಕಲ್ಲಿನ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪ ಇಂದಿಗೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿವೆ. ನಮ್ಮ ಅನುಭವದಲ್ಲಿ ಹೇಳಬೇಕಾದರೆ ಪ್ರಕೃತಿಯ ಸೌಂದರ್ಯಕ್ಕೆ ನಾವು 100ಕ್ಕೆ 100 ಅಂಕ ಕೊಡುತ್ತೇವೆ. ದೇವಸ್ಥಾನದ ಆಧ್ಯಾತ್ಮಿಕ ವಾತಾವರಣಕ್ಕೂ 100ಕ್ಕೆ 100 ಅಂಕ ಕೊಡುತ್ತೇವೆ. ಆದರೆ ಸ್ವಚ್ಛತೆ, ಟ್ರಾಫಿಕ್ ನಿರ್ವಹಣೆ, ವಾಹನಗಳ ವ್ಯವಸ್ಥೆ ಮತ್ತು ಭಕ್ತರಿಗೆ ಮಾಹಿತಿ ನೀಡುವ ವ್ಯವಸ್ಥೆಯಲ್ಲಿ ಇನ್ನು ಸಾಕಷ್ಟು ಸುಧಾರಣೆ ಮಾಡುವ ಅವಶ್ಯಕತೆ ಇದೆ ಎಂದು ನಮಗೆ ಅನಿಸಿತ್ತು. ಇದು ಯಾರನ್ನು ಟೀಕಿಸುವ ಉದ್ದೇಶದಿಂದ ಅಲ್ಲ, ಹೊರ ರಾಜ್ಯಗಳಿಂದ ಬರುವ ಭಕ್ತರಿಗೆ ಇನ್ನೂ ಉತ್ತಮ ಅನುಭವ ಸಿಗಲಿ ಎಂಬ ಒಳ್ಳೆಯ ಆಶಯದಿಂದ ನಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇವೆ. ನಿಮ್ಮಲ್ಲಿ ಯಾರಾದರೂ ತ್ರಯಂಬಕೇಶ್ವರಕ್ಕೆ ಹೋಗಿದ್ದರೆ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಭುವನ್ ಪ್ರಪಂಚ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ನಮ್ಮ ಮುಂಬೈ ಟ್ರಿಪ್ನ ಇನ್ನಷ್ಟು ಅದ್ಭುತ ಕ್ಷಣಗಳನ್ನು ನಿಮ್ಮ ಮುಂದೆ ತರುತ್ತೇವೆ. Until then, take care. See you in the next video. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಭಕ್ತಿ ಭಾವದಿಂದ ಮುಗಿಸಿಕೊಂಡು ಮಹಾದೇವನ ಆಶೀರ್ವಾದ ಪಡೆದು ನಾವು ಮುಂದಿನ ಡೆಸ್ಟಿನೇಷನ್ ಆದ ಮುಂಬೈ ಕಡೆ ಪ್ರಯಾಣ ಶುರು ಮಾಡಿದೆವು. ಅಲ್ಲಿಂದ ಹೊರಡುವಾಗಲೂ ಮಳೆ ಇನ್ನೂ ಜೋರಾಗಿಯೇ ಸುರಿಯುತ್ತಿತ್ತು. ಬೆಟ್ಟಗಳ ನಡುವೆ ಹರಡಿದ್ದ ಬಿಳಿ ಮಂಜು, ರಸ್ತೆಯ ಎರಡೂ ಬದಿಯ ಹಚ್ಚ ಹಸಿರು, ಪ್ರಕೃತಿಯ ಈ ಜಾಗವನ್ನು ನಿಜವಾಗಿಯೂ ಬಿಟ್ಟು ಹೋಗಲು ಮನಸ್ಸೇ ಬರಲಿಲ್ಲ. ಮಾರ್ಗ ಮಧ್ಯೆ ಗೋದಾವರಿ ನದಿ ಹರಿಯುತ್ತಿರುವ ಸುಂದರವಾದ ಸ್ಥಳವೊಂದು ಸಿಕ್ಕಿತು. ಮಳೆಯ ಕಾರಣದಿಂದ ನದಿಯಲ್ಲಿ ನೀರು ಹರಿವು ತುಂಬಾ ಚೆನ್ನಾಗಿತ್ತು. ಪ್ರಕೃತಿಯ ಮಡಿಲಲ್ಲಿ ಕೆಲ ಹೊತ್ತು ನಿಂತು ಆ ತಂಪಾದ ಗಾಳಿಯನ್ನು ಅನುಭವಿಸಿದ್ದೆ ಒಂದು ರೀತಿಯ ಸಂತೋಷ. ಅಲ್ಲೇ ರಸ್ತೆ ಬದಿಯಲ್ಲಿದ್ದ ಒಂದು ಚಿಕ್ಕ ಅಂಗಡಿಯಲ್ಲಿ ಬಿಸಿ ಬಿಸಿ ಮ್ಯಾಗಿ, ಆಗ ತಾನೇ ಕರಿದ ಪಕೋಡ ಸಿಗುತ್ತಿತ್ತು. ಅಷ್ಟು ಚಳಿಯ ವಾತಾವರಣದಲ್ಲಿ ಕೈಯಲ್ಲಿ ಹೊಗೆ ಹೊಮ್ಮುವ ಮ್ಯಾಗಿ ಜೊತೆಗೆ ಬಿಸಿ ಬಿಸಿ ಪಕೋಡ, ಅದರ ರುಚಿಯೇ ಬೇರೆ ಲೆವೆಲ್ ಇತ್ತು. ನಾವೆಲ್ಲರೂ ಅಲ್ಲೇ ಕುಳಿತು ಮಳೆಯ ಸೌಂಡ್ ಕೇಳುತ್ತಾ ಪ್ರಕೃತಿನ ಎಂಜಾಯ್ ಮಾಡುತ್ತಾ ಬಿಸಿ ಬಿಸಿ ತಿಂಡಿಯನ್ನು ಸವಿದು ತುಂಬಾ ಚೆನ್ನಾಗಿ ಸಮಯ ಕಳೆಯಿತು. ಅದಾದ ನಂತರ ಗೋದಾವರಿ ನದಿಯ ದಡಕ್ಕೆ ಹೋಗಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟ ಆಡಿದೆವು.
ತಣ್ಣನೆಯ ನೀರು, ಮಳೆಯ ಹನಿಗಳು, ಸುತ್ತಲೂ ಹಸಿರು ಬೆಟ್ಟಗಳು, ಆ ಕ್ಷಣಗಳನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳೇ ರೋಡ್ ಟ್ರಿಪ್ ಅನ್ನು ಇನ್ನಷ್ಟು ಸ್ಪೆಷಲ್ ಮಾಡುತ್ತವೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ನೆನಪಿಗಾಗಿ ಕೆಲವು ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಕಾರು ಸ್ಟಾರ್ಟ್ ಮಾಡಿ ಡ್ರೀಮ್ ಸಿಟಿ ಮುಂಬೈ ಕಡೆ ಪ್ರಯಾಣ ಮುಂದುವರೆಸಿದೆವು. ಮುಂದಿನ ಎಪಿಸೋಡ್ನಲ್ಲಿ ಮುಂಬೈ ನಗರದ ಮೊದಲ ಅನುಭವ, ಅಲ್ಲಿನ ಪ್ರಸಿದ್ಧ ಸ್ಥಳಗಳು ಮತ್ತು ನಮ್ಮ ಸಂಪೂರ್ಣ ಮುಂಬೈ ಜರ್ನಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೂಮ್ ಪ್ರಪಂಚ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. See you in the next episode. Jai Karnataka. Om Namah Shivaya.